ಶಬರಿಮಲೆಗೆ ತೆರಳಿರುವಂತಹ ಕರ್ನಾಟಕದ ಭಕ್ತರು ಪರದಾಡ್ತಾ ಇದ್ದಾರೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗಿರುವಂತಹ ಮಾಲಾಧಾರಿಗಳು ವ್ಯವಸ್ಥೆ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ಭಕ್ತಗಣ ನಿಂತಿದೆ. ಮೂರನೇ ದಿನ ಮಾಲಾಧಾರಿಗಳ ಪರದಾಟ ಮುಂದುವರಿತಾ ಇದೆ. ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಗರಂ ಆಗಿದ್ದಾರೆ ಮಾಲಾಧಾರಿಗಳು. ಕ್ಯೂನಲ್ಲಿ ನಿಂತರೆ ಕುಡಿಯೋದಕ್ಕೆ ನಮಗೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ವಿಶ್ರಾಂತಿ ಗೃಹ ಇಲ್ಲ ಅಂತ ಭಕ್ತರು ತಮ್ಮ ಸಂಕಷ್ಟ ಹೇಳ್ಕೊಳ್ತಿದ್ದಾರೆ. 9:30ಗೆ ಪಂಪಾಯಿಂದ ಹೊರಟಿರೋದು 7 ಗಂಟೆಗೆ ದರ್ಶನ ಮಾಡಿದ್ದೀವಿ. 7:30 ಆಗಿದೆ ದರ್ಶನ ಮಾಡೋಕ್ಕೆ. ಯಾಕಂದ್ರೆ ಅಷ್ಟು ಕ್ರೌಡ್ ಇದೆ. ಜನಗಳು ನೋಡಿಕೊಂಡು ಹೊರಡಿ. ಒಂದು ದಿವಸ ಅಲ್ಲ, ನೆಕ್ಸ್ಟ್ 2-3 ದಿವಸ ವೆಯ್ಟ್ ಮಾಡಿ ಹೊರಡಿ. ನೋಡ್ಕೊಂಡು ನೀವು ಹೊರಡ್ಬೇಕು. ಸರಿ ಸುಮಾರು 12ರಿಂದ 13 ಅವರ್ ತಗೊಂಡಿದ್ದೀವಿ ನಾವು ದರ್ಶನ ಮಾಡೋದಕ್ಕೆ. ಅದರಿಂದ 20 ಜನಕ್ಕೆ ಬಿಡ್ತಾರೆ, ಮತ್ತೆ ಲಾಕ್ ಮಾಡ್ತಾರೆ. ನೋಡ್ಕೊಂಡು ಕೇಳ್ಕೊಂಡು ಹೊರಡಿ ಸ್ವಾಮಿ. ಅಲ್ಲಿ ಯಾರ್ಯಾರು ಫೋನ್ ಮಾಡ್ಕೊಂಡು ನಿಮ್ಮ ಸ್ವಾಮಿಗಳು ಹೋಗಿದ್ರೆ ಅವ್ರು ಕೇಳಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಕೇರಳ ಗೌರ್ಮೆಂಟ್ ಅಷ್ಟೊಂದು ರೆಸ್ಪಾನ್ಸಿಬಲ್ ತಗೊಳ್ತಿಲ್ಲ. ಅಲ್ಲಿ ತುಂಬಾ ಕಷ್ಟಪಡ್ತಾರೆ ಸ್ವಾಮಿಗಳು. ಅದಕ್ಕೆ ದಯವಿಟ್ಟು ನೀವು ಹೊರಡೋರು ಸ್ವಲ್ಪ ನೋಡ್ಕೊಂಡು ಕೇಳ್ಕೊಂಡು ಹೊರಡಿ. ಎಷ್ಟು ಅನುಭವಿಸಿದ್ದೀವಿ ಅಂತ ಅದು ನಿಮಗೆ ಇವಾಗ ಗೊತ್ತಾಗುತ್ತೆ. ಆ ವಿಡಿಯೋ ನಾನು ಹಾಕ್ತೀನಿ. ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಲ್ಲಿದೆ ವಿನಂತಿಗೆ ದೈವನ್ ಬಂದು ಹೇಳಿದ್ದೆ, ಜನ ಜಾಸ್ತಿ ಇಲ್ಲ, ಕಡಿಮೆ ಇದ್ದಾರೆ, ರಾಯ ದರ್ಶನ ಮಾಡಿದ್ದೀವಿ ಅಂತ. ನಮಗೆ ಬೆಟ್ಟ ಹತ್ತಾದ್ಮೇಲೆ ಗೊತ್ತಾಯ್ತು. ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿ ಇಷ್ಟೇ ಕಷ್ಟವಾಗಿ ದರ್ಶನ ಮಾಡಿಕ್ಕೆ, ಮತ್ತೆ ಪ್ರಾಣ ಉಳಿದ್ರೆ ಸಾಕು ನಮ್ದು ದರ್ಶನ ಮಾಡೋದಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಇದೇ ಫಸ್ಟ್ ಟೈಮ್. ಮಿನಿಮಮ್ ಅಂದ್ರೆ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗರುಗಳು ಅವ್ರು ನಿಂತಿದ್ರು. ಅವ್ರನ್ನ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ರೆ ಆ ಹುಡುಗರನ್ನ ಅದ್ಬಿಟ್ಟಿರೋದು. ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ, ವಿಡಿಯೋ ಮಾಡೋದೇ ಬೇಡ, ಪರವಾಗಿಲ್ಲ, ಯಾರಿಗೂ ಅಪ್ಡೇಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ಸೇಫ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮೀಡಿಯಾಗೆಲ್ಲ ಕಿರ್ಚ್ಕೊಂಡು, ಪೊಲೀಸ್ನವ್ರಿಗೆಲ್ಲ ಕಿರ್ಚ್ಕೊಂಡು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ಇದು ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಅಯ್ಯಪ್ಪನ ದರ್ಶನಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಬಂದಿದೆ. ಕ್ಯೂನಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಆ ಘೋಷಣೆಗಳನ್ನ ಕೇಳಬಹುದು. ಪೊಲೀಸ್ ಡೌನ್ ಡೌನ್ ಅಂತ ಕೂಗ್ತಾ ಇದ್ದಾರೆ. ಅಂದ್ರೆ ಪೊಲೀಸ್ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಕೂಡ ಅಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮಕ್ಕಳು ಪರದಾಡಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. 3ನೇ ದಿನವೂ ಕೂಡ ಪರದಾಟ ಮುಂದುವರಿತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಸಂಪರ್ಕದಲ್ಲಿದ್ದಾರೆ. ರಾಮ್, ಶಬರಿಮಲೆಗೆ ತೆರಳುತ್ತಾ ಇರುವಂತಹ ಭಕ್ತರ ಪರದಾಟ ಬಹಳ ದೊಡ್ಡದಾಗಿದೆ. ಅದರಲ್ಲೂ ಕೂಡ ಕರ್ನಾಟಕದಿಂದ ತೆರಳದಂಥವರು ತಮಗಾಗಿರುವಂತಹ ನೋವು, ತಮಗಾಗಿರುವಂತಹ ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ವ್ಯವಸ್ಥೆ ಸರಿ ಇಲ್ವಾ? ಜನ ಹೆಚ್ಚಾಗಿ ಬರ್ತಿದ್ದಾರಾ? ಏನಂತಿದ್ದಾರೆ ಭಕ್ತಗಾದಿಗಳು? ಪ್ರತಿಭಾ, ಶಬರಿಮಲೆಗೆ ಪ್ರತಿದಿನ ಆಗಮಿಸುವಂತಹ ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಹೀಗಾಗಿ ಶಬರಿಮಲೆಯಲ್ಲಿ ಸಹಜವಾಗಿಯೇ ನೂಕುನುಗ್ಲಾಟ ಮತ್ತು ಪ್ರಮುಖವಾಗಿ ಅಲ್ಲಿ ಬರುವಂತಹ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ರಾಜ್ಯದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಶಬರಿಮಲೆಗೆ ಆಗಮಿಸ್ತಾರೆ. ಹೀಗಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಮೂಲಭೂತ ಸೌಕರ್ಯಗಳನ್ನು ನೀಡ್ತಾ ಇಲ್ಲ. ಸ್ಥಳೀಯ ಆಡಳಿತ ಹಾಗೂ ಪೊಲೀಸರು ಯಾವುದೇ ರೀತಿಯಾದಂತಹ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ರಾಜ್ಯದಿಂದ ಅಲ್ಲಿಗೆ ತೆರಳಿದಂತಹ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಆಗ್ತಾ ಇರುವಂಥದ್ದು ಆನ್ಲೈನ್ ಮುಖಾಂತರವಾಗಿ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಹೋದ್ರೆ ಯಾವುದೇ ರೀತಿಯಂತಹ ಸಮಸ್ಯೆ ಆಗೋದಿಲ್ಲ. ಆದರೆ ಸ್ಥಳದಲ್ಲಿ ಅಂದ್ರೆ ಪಂಪಾ ಬಳಿ ಶಬರಿಮಲೆ ಹತ್ತುವ ಮುನ್ನ ಸಿಗುವಂತಹ ಪಂಪಾದಲ್ಲಿ 20,000 ಟಿಕೆಟ್ಗಳನ್ನು ಸ್ಥಳೀಯವಾಗಿ ಬುಕ್ ಮಾಡಿ ಕೊಡಲಾಗ್ತಾ ಇತ್ತು. ಇದು ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿತ್ತು. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬಂದು 20,000 ಟಿಕೆಟ್ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನೂಕುನುಗ್ಲಾಟ ಉಂಟಾಗ್ತಾ ಇತ್ತು. ಇದ್ರ ಜೊತೆಗೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಹೋದಂತವ್ರಿಗೂ ಸಹ ಸಮಸ್ಯೆ ಆಗ್ತಾ ಇತ್ತು. ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಒಂದು ರೀತಿಯಾಗಿ ತಿಳಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈಗ ತಾತ್ಕಾಲಿಕವಾಗಿ ಅಲ್ಲಿ ಏನು 20,000 ಟಿಕೆಟ್ಗಳನ್ನು ಸ್ಥಳದಲ್ಲಿ ನೀಡ್ತಾ ಇದ್ರು, ಅದನ್ನ ಬಂದ್ ಮಾಡುವಂತ ಕೆಲಸಕ್ಕೆ ಶಬರಿಮಲೆ ಆಡಳಿತ ಮಂಡಳಿಯವರು ನಿರ್ಧಾರ ಮಾಡಿರೋದ್ರಿಂದಾಗಿ ಯಾರೂ ಸಹ ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡಿಲ್ಲ. ಅವ್ರು ಯಾರಿಗೂ ಪ್ರವೇಶವನ್ನ ಕೊಡ್ತಾ ಇಲ್ಲ. ಮತ್ತೆ ನಿನ್ನೆ ಸಹ ಇದೇ ರೀತಿಯಾದ ನೂಕುನುಗ್ಲಾಟ ಆದಂತಹ ಸಂದರ್ಭದಲ್ಲಿ ರಾಜ್ಯದ ಭಕ್ತರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಪಂಪಾ ಬಳಿ ಬಂದಾಗ ಪರಿಶೀಲನೆ ಮಾಡೋ ಬದಲು ಅದರಿಂದ ಸ್ವಲ್ಪ ಹಿಂದೆನೇ ಇರುವಂತಹ ನೀಲ್ಗಲ್ ಬಳಿಯೇ ಯಾರು ಪಾಸ್ಗಳನ್ನು ಹೊಂದಿಲ್ಲ, ಆನ್ಲೈನ್ ಅಲ್ಲಿ ಬುಕ್ ಅನ್ನ ಮಾಡ್ಕೊಂಡಿಲ್ಲ, ಅವ್ರನ್ನ ಅಲ್ಲೇ ನಿಲ್ಲಿಸಿದ್ರೆ ಖಂಡಿತ ತೊಂದರೆ ಆಗೋದಿಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಕ್ರಮ ಕೈಗೊಳ್ಳುವಂತಹ ಒಂದು ವಿಶ್ವಾಸ ಇದೆ. ಹೀಗಾಗಿ ಭಕ್ತರ ಸಂಖ್ಯೆಯಲ್ಲೇನು ಕಡಿಮೆ ಆಗಿಲ್ಲ, ಅಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಆದ್ರೆ ಈಗ ಸ್ಥಳೀಯವಾಗಿ ಸ್ಪಂದಿಸುವಂತ ಕೆಲಸ ಆಗ್ತಾ ಇರೋದ್ರಿಂದಾಗಿ ಸದ್ಯಕ್ಕೆ ಪರಿಸ್ಥಿತಿ ಇಳಿಯಾಗುವಂತಹ ಸಾಧ್ಯತೆ ಇದೆ. ಪ್ರತಿಮಾ. ಎಸ್ ರಾಮ್, ಸಂಪರ್ಕದಲ್ಲಿ ರಾಮ್, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ.
ಅವರ ಆಕ್ರೋಶ ಕೂಡ ಮುಗಿಲು ಮುಡ್ತಾ ಇದೆ. ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಮಾಲಾಧಾರಿಗಳು ಗರಂ ಆಗಿದ್ದಾರೆ. ನೀರಿನ ವ್ಯವಸ್ಥೆ ಮಾಡ್ತಿಲ್ಲ ಅಂತ. ಇನ್ನು ಸ್ಪಾಟ್ ಟಿಕೆಟ್ ಸ್ಥಗಿತ ಆಗಿದೆ. ರಾಮ್ ವಿವರಿಸ್ತಾ ಇದ್ರು, ಅಯ್ಯಪ್ಪ ದರ್ಶನದ ಸ್ಪಾಟ್ ಟಿಕೆಟ್ನ ಕೂಡಲೇ ಬಂದ್ ಮಾಡಲಾಗಿದೆ. ಇದೇ ಸಮಸ್ಯೆ ಕಾರಣ ಆಯಿತು ಅಂತಲೂ ಕೂಡ ಹೇಳಲಾಗ್ತಾ ಇದ್ದು. ಕೇರಳ ಹೈಕೋರ್ಟ್ ತರಾಟೆ ತೆಗೆದುಕೊಂಡ ಬೆನ್ನಲ್ಲೇ ಆ ಬುಕಿಂಗ್ ಸ್ಥಗಿತ ಆಗಿದೆ. ಸ್ಪಾಟ್ ಬುಕಿಂಗ್ ಹೆಚ್ಚು ಮಾಡಿದ್ದ ಕಾರಣ ನೂಕುನುಗ್ಗಲು. ಹೀಗಾಗಿ ಸ್ಪಾಟ್ ಬುಕಿಂಗ್ ಅನ್ನ ದೇಗುಲದ ಆಡಳಿತ ಮಂಡಳಿ ಸ್ಥಗಿತಗೊಳಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ರಾಮ್. ತಾವ್ ಹೇಳ್ತಾ ಇದ್ರಿ, ಈಗ ಸ್ಪಾಟ್ ಬುಕಿಂಗ್ ಸಂಪೂರ್ಣವಾಗಿ ಸ್ಥಗಿತ ಆಗಿದೆಯಾ? ಹಾಗಿದ್ರೆ ಅದೇ ಮೂಲ ಕಾರಣ ಈ ರೀತಿಯಲ್ಲಿ ಕಿರಿಕಿರಿ ಆಗೋದಕ್ಕೆ, ನೂಕುನುಗ್ಗಲಾಗೋದಕ್ಕೆ? ಖಂಡಿತವಾಗಿ ಪ್ರತಿಮಾ, ಸ್ಪಾಟ್ನಲ್ಲಿ ಬುಕ್ಕಿಂಗ್ ಮಾಡ್ತಾ ಇರುವಂಥದ್ದೇ ಎಲ್ಲ ಸಮಸ್ಯೆಗೂ ಕಾರಣ ಅಂತೇಳಿ ನಿನ್ನೆ ಅಲ್ಲಿ ಶಬರಿಮಲೆಗೆ ತೆರಳಿದಂತಹ ಅಯ್ಯಪ್ಪ ಭಕ್ತರು, ಮಾಲಾಧಾರಿಗಳು ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಸ್ಥಳೀಯ ಆಡಳಿತ ಮಂಡಳಿ ಇದಕ್ಕೆ ಕ್ಯಾರೆ ಅನ್ನಲಿಲ್ಲ. ಆದರೆ ಇವತ್ತು ಏನು ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ, ಈ ರೀತಿಯಾದಂತಹ ಕ್ರಮಗಳಿಂದ ಬರುವಂತಹ ಭಕ್ತರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತೇಳಿ ಇದಾದ ನಂತರ ಈಗ ಸಂಪೂರ್ಣವಾಗಿ ಅಂದರೆ ಸ್ಪಾಟ್ನಲ್ಲಿ ಬುಕ್ಕಿಂಗನ್ನು ಏನು ಮಾಡಲಾಗ್ತಾ ಇತ್ತು, 20,000 ಜನರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇತ್ತು, ಅದನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ದೇಶದ ಯಾವ ಮೂಲೆಗಳಿಂದಲೂ ಸಹ ಶಬರಿಮಲೆಗೆ ಬಂದರೆ ಆನ್ಲೈನ್ ಮುಖಾಂತರವಾಗಿ ಬುಕ್ಕಿಂಗ್ ಅನ್ನು ಮಾಡ್ಕೋಬೇಕು. ಸಾಮಾನ್ಯವಾಗಿ ಪ್ರತಿಮಾ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ, ಭಕ್ತರಿಗೆ ಅದು ಗೊತ್ತಿದೆ. ಯಾಕಂದರೆ ಅವರು ಹೋಗ್ತಾ ಇರುವಂಥದ್ದು 15 ವರ್ಷ 20 ವರ್ಷಗಳಿಂದ ಹೋಗ್ತಾ ಇದ್ದಾರೆ. ಹೀಗಾಗಿ ಏನು ಅಲ್ಲಿರುವಂತಹ ವ್ಯವಸ್ಥೆ ಏನಿದೆ, ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಅನ್ನು ಮಾಡಿಕೊಂಡ್ರೆ ಅವರ ಹೆಸರು, ವಿಳಾಸ ಸೇರಿದಂತೆ ಎಲ್ಲ ಮತ್ತೆ ಆ ದರ್ಶನಕ್ಕೆ ಬೇಕಾದಂತಹ ಸಮಯವನ್ನು ಸಹ ನಿಗದಿ ಮಾಡಿಕೊಡ್ತಾರೆ. ಆ ಸಮಯಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಹೋದರೆ ಆರಾಮಾಗಿ ದರ್ಶನವನ್ನು ಮಾಡಿಕೊಂಡು ಬರ್ಬೋದು. ಆ ನಿಟ್ಟಿನಲ್ಲೇ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಸಹ ತೆರಳುತ್ತಾ ಇದ್ರು. ಆದರೆ ಯಾವಾಗ ಸ್ಪಾಟ್ನಲ್ಲೂ ಬುಕ್ಕಿಂಗ್ಗೆ ಅವಕಾಶ ಇದೆ ಅಂತೇಳಿ 20,000 ಬುಕ್ಕಿಂಗನ್ನು ಪ್ರತಿದಿನ ಕೊಡ್ತಾ ಇದ್ರು. ಆದರೆ ಬರೀ 20,000 ಜನ ಮಾತ್ರ ಬರ್ತಾ ಇರಲಿಲ್ಲ. ನಾವೆಲ್ಲ ಅಲ್ಲೇ ಟಿಕೆಟ್ ತಗೊಳ್ಳೋಣ ಅಂತೇಳಿ ಲಕ್ಷಾಂತರ ಜನರು ಅಲ್ಲಿಗೆ ಬರ್ತಾ ಇದ್ರು. ಒಂದು ಕಡೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಂತವ್ರು ಮತ್ತೆ 1 ಲಕ್ಷ ಜನರು ಸ್ಪಾಟ್ನಲ್ಲಿ ತಗೊಳ್ಳಿಕ್ಕೆ ಬಂದಿದ್ದೇ ಸಮಸ್ಯೆ ಆಗಿತ್ತು. ಇದೀಗ ಕೋರ್ಟ್ ತರಾಟೆಗೆ ತಗೊಂಡ ಮೇಲೆ ಆ ಒಂದು ವ್ಯವಸ್ಥೆ ನಿಲ್ಲಿಸಿದ ಮೇಲೆ ಸಮಸ್ಯೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.